ರನ್ಯಾ ರಾವ್ ಚಿನ್ನದ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾನೆ ಇದೆ. ಒಂದು ಕಡೆ ಆರ್ಥಿಕ ಅಪರಾಧಗಳ ಕೋರ್ಟ್ ಜಾಮೀನಿನ ಬಗ್ಗೆ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ. ಮತ್ತೊಂದು ಕಡೆ ಈ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡದೆ ಕೇಳಿದಿರುವಂತಹ ಡಿಆರ್ಐ ಅಧಿಕಾರಿಗಳ ತಂಡಕ್ಕೆ ತನಿಖೆ ಮಾಡಿದಷ್ಟು ಕೂಡ ರೋಚಕ ಅಂಶಗಳು ಪತ್ತೆಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಹಿಂದೆ ಪ್ರಭಾವಿಗಳ ನೆರಳಿರುವ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗಿದೆ. ಅದೇನಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಒಂದು ವರದಿಯನ್ನು ನೋಡ್ಕೊಂಬನ್ನಿ. ಬಗೆದಷ್ಟು ಬಯಲು ರನ್ಯಾ ಚಿನ್ನದ ಸೀಕ್ರೆಟ್. ನಟಿ ರನ್ಯಾ ರಾವ್ಗೆ ಇಂದು ಜೈಲೇ ಫಿಕ್ಸ್. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನತ್ತಿರೋ ಡಿಆರ್ಐ ತನಿಖಾ ತಂಡಕ್ಕೆ ಒಂದೊಂದಾಗಿಯೇ ಸೀಕ್ರೆಟ್ಗಳು ಬಯಲಾಗ್ತಿವೆ. ದುಬೈನಿಂದ ಚಿನ್ನ ಕಳ್ಳ ಸಾಗಣೆ ಮಾಡುತ್ತಿದ್ದ ರನ್ಯಾ ರಾವ್ನಿಂದ ಇದೀಗ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ನಟಿ ರನ್ಯಾ ಚಿನ್ನ ಸ್ಮಗ್ಲಿಂಗ್ ಹಿಂದಿದ್ದಾರ ಪ್ರಭಾವಿಗಳು ಅನ್ನೋ ಪ್ರಶ್ನೆಗಳು ಕಾಡ್ತಿವೆ. ಅಂದ್ಹಾಗೆ ಕಸ್ಟಮ್ಸ್ ಅಧಿಕಾರಿಗಳ ತಪಾಸಣೆ ವೇಳೆ ತಾನು ಐಪಿಎಸ್ ಅಧಿಕಾರಿಯ ಮಲಮಗಳು ಎಂದು ಹೇಳಿ ಸೇಫ್ ಆಗಿದ್ಲಂತೆ ನಟಿ ರನ್ಯಾ ರಾವ್. ಈಕೆ ಒಂದು ಬಾರಿ ಗೋಲ್ಡ್ ರೀಚ್ ಮಾಡಿಸಿದ್ರೆ 50 ರಿಂದ 60 ಲಕ್ಷ ಕಮಿಷನ್ ಸಿಗುತ್ತಿತ್ತು ಎನ್ನಲಾಗಿದೆ. ಡಿಆರ್ಐ ತಂಡ ಸ್ಮಗ್ಲಿಂಗ್ನಲ್ಲಿ ಕನೆಕ್ಟ್ ಆಗೋರ ಬಗ್ಗೆ ತನಿಖೆಗೆ ಇಳಿದಿದೆ. ಇನ್ನು ಈ ಕೇಸ್ನಲ್ಲಿ ರಾಜಕೀಯ ಮುಖಂಡರು ಒಂದಷ್ಟು ಜನ ಆಫೀಸರ್ಸ್ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಹಲವು ಬಾರಿ ಕೆಲವರ ಜೊತೆ ಇರುವ ಫೋಟೋಗಳನ್ನು ತೋರಿಸಿ ಬಚಾವ್ ಆಗಿರೋ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಅಧಿಕಾರಿಗಳು. ಸದ್ಯ ಪ್ರಕರಣ ಸಂಬಂಧ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿರೋ ಪೊಲೀಸರು ರನ್ಯಾ ಮೊಬೈಲ್, ಲ್ಯಾಪ್ಟಾಪ್ ಪರಿಶೀಲಿಸಿದ್ದಾರೆ. ನಟಿಯ ಟ್ರಾವೆಲ್ ಹಿಸ್ಟರಿ, ಬ್ಯಾಂಕ್ ಅಕೌಂಟ್ಸ್ ಜಾಲಾಡ್ತಿದ್ದಾರೆ ಎನ್ನಲಾಗಿದೆ. ಡಿಆರ್ಐ ಅಧಿಕಾರಿಗಳು 4-5 ತಿಂಗಳ ಕಾಲ್ ಡೀಟೇಲ್ಸ್, ಟವರ್ ಡಂಪ್, ಬ್ಯಾಂಕ್ ಸ್ಟೇಟ್ಮೆಂಟ್ ಸೇರಿದಂತೆ ಹಲವು ಟೆಕ್ನಿಕಲ್ ಸಾಕ್ಷ್ಯ ಕಲೆ ಹಾಕಿದ್ದಾರೆ. ಮುಂದಿನ ಹಂತದಲ್ಲಿ ಕೇಸ್ ಭಾರಿ ತೆರವು ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇದೆಲ್ಲದರ ಮಧ್ಯೆ ಇತ್ತ ಆರ್ಥಿಕ ಅಪರಾಧಗಳ ಕೋರ್ಟ್ ನಾಳೆಗೆ ಆದೇಶ ಕಾಯ್ದಿರಿಸಿದೆ. ಹೀಗಾಗಿ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ಗೆ ಇಂದು ಜೈಲೇ ಫಿಕ್ಸ್ ಆಗಿದೆ. ರನ್ಯಾ ರಾವ್ ಚಿನ್ನದ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾನೆ ಇದೆ. ಒಂದು ಕಡೆ ಆರ್ಥಿಕ ಅಪರಾಧಗಳ ಕೋರ್ಟ್ ಜಾಮೀನಿನ ಬಗ್ಗೆ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ. ಮತ್ತೊಂದು ಕಡೆ ಈ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡದೆ ಕೇಳಿದಿರುವಂತಹ ಡಿಆರ್ಐ ಅಧಿಕಾರಿಗಳ ತಂಡಕ್ಕೆ ತನಿಖೆ ಮಾಡಿದಷ್ಟು ಕೂಡ ರೋಚಕ ಅಂಶಗಳು ಪತ್ತೆಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಹಿಂದೆ ಪ್ರಭಾವಿಗಳ ನೆರಳಿರುವ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗಿದೆ. ಅದೇನಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಒಂದು ವರದಿಯನ್ನು ನೋಡ್ಕೊಂಬನ್ನಿ. ಬಗೆದಷ್ಟು ಬಯಲು ರನ್ಯಾ ಚಿನ್ನದ ಸೀಕ್ರೆಟ್. ನಟಿ ರನ್ಯಾ ರಾವ್ಗೆ ಇಂದು ಜೈಲೇ ಫಿಕ್ಸ್. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನತ್ತಿರೋ ಡಿಆರ್ಐ ತನಿಖಾ ತಂಡಕ್ಕೆ ಒಂದೊಂದಾಗಿಯೇ ಸೀಕ್ರೆಟ್ಗಳು ಬಯಲಾಗ್ತಿವೆ. ದುಬೈನಿಂದ ಚಿನ್ನ ಕಳ್ಳ ಸಾಗಣೆ ಮಾಡುತ್ತಿದ್ದ ರನ್ಯಾ ರಾವ್ನಿಂದ ಇದೀಗ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ನಟಿ ರನ್ಯಾ ಚಿನ್ನ ಸ್ಮಗ್ಲಿಂಗ್ ಹಿಂದಿದ್ದಾರ ಪ್ರಭಾವಿಗಳು ಅನ್ನೋ ಪ್ರಶ್ನೆಗಳು ಕಾಡ್ತಿವೆ. ಅಂದ್ಹಾಗೆ ಕಸ್ಟಮ್ಸ್ ಅಧಿಕಾರಿಗಳ ತಪಾಸಣೆ ವೇಳೆ ತಾನು ಐಪಿಎಸ್ ಅಧಿಕಾರಿಯ ಮಲಮಗಳು ಎಂದು ಹೇಳಿ ಸೇಫ್ ಆಗಿದ್ಲಂತೆ ನಟಿ ರನ್ಯಾ ರಾವ್. ಈಕೆ ಒಂದು ಬಾರಿ ಗೋಲ್ಡ್ ರೀಚ್ ಮಾಡಿಸಿದ್ರೆ 50 ರಿಂದ 60 ಲಕ್ಷ ಕಮಿಷನ್ ಸಿಗುತ್ತಿತ್ತು ಎನ್ನಲಾಗಿದೆ. ಡಿಆರ್ಐ ತಂಡ ಸ್ಮಗ್ಲಿಂಗ್ನಲ್ಲಿ ಕನೆಕ್ಟ್ ಆಗೋರ ಬಗ್ಗೆ ತನಿಖೆಗೆ ಇಳಿದಿದೆ. ಇನ್ನು ಈ ಕೇಸ್ನಲ್ಲಿ ರಾಜಕೀಯ ಮುಖಂಡರು ಒಂದಷ್ಟು ಜನ ಆಫೀಸರ್ಸ್ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಹಲವು ಬಾರಿ ಕೆಲವರ ಜೊತೆ ಇರುವ ಫೋಟೋಗಳನ್ನು ತೋರಿಸಿ ಬಚಾವ್ ಆಗಿರೋ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಅಧಿಕಾರಿಗಳು. ಸದ್ಯ ಪ್ರಕರಣ ಸಂಬಂಧ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿರೋ ಪೊಲೀಸರು ರನ್ಯಾ ಮೊಬೈಲ್, ಲ್ಯಾಪ್ಟಾಪ್ ಪರಿಶೀಲಿಸಿದ್ದಾರೆ. ನಟಿಯ ಟ್ರಾವೆಲ್ ಹಿಸ್ಟರಿ, ಬ್ಯಾಂಕ್ ಅಕೌಂಟ್ಸ್ ಜಾಲಾಡ್ತಿದ್ದಾರೆ ಎನ್ನಲಾಗಿದೆ. ಡಿಆರ್ಐ ಅಧಿಕಾರಿಗಳು 4-5 ತಿಂಗಳ ಕಾಲ್ ಡೀಟೇಲ್ಸ್, ಟವರ್ ಡಂಪ್, ಬ್ಯಾಂಕ್ ಸ್ಟೇಟ್ಮೆಂಟ್ ಸೇರಿದಂತೆ ಹಲವು ಟೆಕ್ನಿಕಲ್ ಸಾಕ್ಷ್ಯ ಕಲೆ ಹಾಕಿದ್ದಾರೆ. ಮುಂದಿನ ಹಂತದಲ್ಲಿ ಕೇಸ್ ಭಾರಿ ತೆರವು ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇದೆಲ್ಲದರ ಮಧ್ಯೆ ಇತ್ತ ಆರ್ಥಿಕ ಅಪರಾಧಗಳ ಕೋರ್ಟ್ ನಾಳೆಗೆ ಆದೇಶ ಕಾಯ್ದಿರಿಸಿದೆ. ಹೀಗಾಗಿ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ಗೆ ಇಂದು ಜೈಲೇ ಫಿಕ್ಸ್ ಆಗಿದೆ. ರನ್ಯಾ ರಾವ್ ಚಿನ್ನದ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾನೆ ಇದೆ. ಒಂದು ಕಡೆ ಆರ್ಥಿಕ ಅಪರಾಧಗಳ ಕೋರ್ಟ್ ಜಾಮೀನಿನ ಬಗ್ಗೆ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ. ಮತ್ತೊಂದು ಕಡೆ
ಈ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡೋದಕ್ಕೆ ಹೇಳಿದಿರುವಂತಹ ಡಿಆರ್ಐ ಅಧಿಕಾರಿಗಳ ತಂಡಕ್ಕೆ ತನಿಖೆ ಮಾಡಿದಷ್ಟು ಕೂಡ ರೋಚಕ ಅಂಶಗಳು ಪತ್ತೆಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಹಿಂದೆ ಪ್ರಭಾವಿಗಳ ನೆರಳಿರುವ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗಿದೆ. ಅದೇನು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಒಂದು ವರದಿಯನ್ನು ನೋಡ್ಕೊಂಬನ್ನಿ. ಬಗೆದಷ್ಟು ಬಯಲು ರಮ್ಯಾ ಚಿನ್ನದ ಸೀಕ್ರೆಟ್. ನಟಿ ರಮ್ಯಾ ರಾವ್ಗೆ ಇಂದು ಜೈಲೇ ಫಿಕ್ಸ್. ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನತ್ತಿರೋ ಡಿಆರ್ಐ ತನಿಖಾ ತಂಡಕ್ಕೆ ಒಂದೊಂದಾಗಿಯೇ ಸೀಕ್ರೆಟ್ಗಳು ಬಯಲಾಗ್ತಿವೆ. ದುಬೈನಿಂದ ಚಿನ್ನ ಕಳ್ಳಸಾಗಣೆ ಮಾಡುತ್ತಿದ್ದ ರಮ್ಯಾ ರಾವ್ನಿಂದ ಇದೀಗ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ನಟಿ ರಮ್ಯಾ ಚಿನ್ನ ಸ್ಮಗ್ಲಿಂಗ್ ಹಿಂದಿದ್ದಾರ ಪ್ರಭಾವಿಗಳು ಅನ್ನೋ ಪ್ರಶ್ನೆಗಳು ಕಾಡ್ತಿವೆ. ಅಂದಹಾಗೆ ಕಸ್ಟಮ್ಸ್ ಅಧಿಕಾರಿಗಳ ತಪಾಸಣೆ ವೇಳೆ ತಾನು ಐಪಿಎಸ್ ಅಧಿಕಾರಿಯ ಮಲಮಗಳು ಎಂದು ಹೇಳಿ ಸೇಫ್ ಆಗಿದ್ಲಂತೆ ನಟಿ ರಮ್ಯಾ ರಾವ್. ಈಕೆ ಒಂದು ಬಾರಿ ಗೋಲ್ಡ್ ರೀಚ್ ಮಾಡಿಸಿದ್ರೆ 50 ರಿಂದ 60 ಲಕ್ಷ ಕಮಿಷನ್ ಸಿಗುತ್ತಿತ್ತು ಎನ್ನಲಾಗಿದೆ. ಡಿಆರ್ಐ ತಂಡ ಸ್ಮಗ್ಲಿಂಗ್ನಲ್ಲಿ ಕನೆಕ್ಟ್ ಆಗೋರ ಬಗ್ಗೆ ತನಿಖೆಗೆ ಇಳಿದಿದೆ. ಇನ್ನು ಈ ಕೇಸ್ನಲ್ಲಿ ರಾಜಕೀಯ ಮುಖಂಡರು ಒಂದಷ್ಟು ಜನ ಆಫೀಸರ್ಸ್ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಹಲವು ಬಾರಿ ಕೆಲವರ ಜೊತೆ ಇರುವ ಫೋಟೋಗಳನ್ನು ತೋರಿಸಿ ಬಚಾವ್ ಆಗಿರೋ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಅಧಿಕಾರಿಗಳು. ಸದ್ಯ ಪ್ರಕರಣ ಸಂಬಂಧ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿರೋ ಪೊಲೀಸರು ರಮ್ಯಾ ಮೊಬೈಲ್, ಲ್ಯಾಪ್ಟಾಪ್ ಪರಿಶೀಲಿಸಿದ್ದಾರೆ. ನಟಿಯ ಟ್ರಾವೆಲ್ ಹಿಸ್ಟರಿ, ಬ್ಯಾಂಕ್ ಅಕೌಂಟ್ಸ್ ಜಾಲಾಡ್ತಿದ್ದಾರೆ ಎನ್ನಲಾಗಿದೆ. ಡಿಆರ್ಐ ಅಧಿಕಾರಿಗಳು 4-5 ತಿಂಗಳ ಕಾಲ್ ಡೀಟೇಲ್ಸ್, ಟವರ್ ಡಂಪ್, ಬ್ಯಾಂಕ್ ಸ್ಟೇಟ್ಮೆಂಟ್ ಸೇರಿದಂತೆ ಹಲವು ಟೆಕ್ನಿಕಲ್ ಸಾಕ್ಷ್ಯ ಕಲೆ ಹಾಕಿದ್ದಾರೆ. ಮುಂದಿನ ಹಂತದಲ್ಲಿ ಕೇಸ್ ಭಾರಿ ತೆರವು ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇದೆಲ್ಲದರ ಮಧ್ಯೆ ಇತ್ತ ಆರ್ಥಿಕ ಅಪರಾಧಗಳ ಕೋರ್ಟ್ ನಾಳೆಗೆ ಆದೇಶ ಕಾಯ್ದಿರಿಸಿದೆ. ಹೀಗಾಗಿ ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾವ್ಗೆ ಇಂದು ಜೈಲೇ ಫಿಕ್ಸ್ ಆಗಿದೆ. ರಮ್ಯಾ ರಾವ್ ಚಿನ್ನದ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾನೆ. ಒಂದು ಕಡೆ ಆರ್ಥಿಕ ಅಪರಾಧಗಳ ಕೋರ್ಟ್ ಜಾಮೀನಿನ ಬಗ್ಗೆ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ. ಮತ್ತೊಂದು ಕಡೆ ಈ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡೋದಕ್ಕೆ ಹೇಳಿದಿರುವಂತಹ ಡಿಆರ್ಐ ಅಧಿಕಾರಿಗಳ ತಂಡಕ್ಕೆ ತನಿಖೆ ಮಾಡಿದಷ್ಟು ಕೂಡ ರೋಚಕ ಅಂಶಗಳು ಪತ್ತೆಯಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಜಾಲದ ಹಿಂದೆ ಪ್ರಭಾವಿಗಳ ನೆರಳಿರುವ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗಿದೆ. ಅದೇನು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಒಂದು ವರದಿಯನ್ನು ನೋಡ್ಕೊಂಬನ್ನಿ. ಬಗೆದಷ್ಟು ಬಯಲು ರಮ್ಯಾ ಚಿನ್ನದ ಸೀಕ್ರೆಟ್. ನಟಿ ರಮ್ಯಾ ರಾವ್ಗೆ ಇಂದು ಜೈಲೇ ಫಿಕ್ಸ್. ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನತ್ತಿರೋ ಡಿಆರ್ಐ ತನಿಖಾ ತಂಡಕ್ಕೆ ಒಂದೊಂದಾಗಿಯೇ ಸೀಕ್ರೆಟ್ಗಳು ಬಯಲಾಗ್ತಿವೆ. ದುಬೈನಿಂದ ಚಿನ್ನ ಕಳ್ಳಸಾಗಣೆ ಮಾಡುತ್ತಿದ್ದ ರಮ್ಯಾ ರಾವ್ನಿಂದ ಇದೀಗ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ನಟಿ ರಮ್ಯಾ ಚಿನ್ನ ಸ್ಮಗ್ಲಿಂಗ್ ಹಿಂದಿದ್ದಾರ ಪ್ರಭಾವಿಗಳು ಅನ್ನೋ ಪ್ರಶ್ನೆಗಳು ಕಾಡ್ತಿವೆ. ಅಂದಹಾಗೆ ಕಸ್ಟಮ್ಸ್ ಅಧಿಕಾರಿಗಳ ತಪಾಸಣೆ ವೇಳೆ ತಾನು ಐಪಿಎಸ್ ಅಧಿಕಾರಿಯ